ನಮಸ್ಕಾರ ಎಲ್ಲಾರ್ಗೂ. ನಮ್ಮ ಸುಬ್ಬಿ ಕಡೆಯಿಂದ ಬೆಳಗ್ಗೆನೆ ನಮ್ಮ ಅಣ್ಣ ಅವ್ರ ಮನೆಗೆ ಹೋದ್ಲು. ಸಲೀಸಾಗಿ ಈರುಳ್ಳಿ ಎತ್ಕೊಬಂದ್ಲು, ಯಾರನ್ನೂ ಕೇಳಲಿಲ್ಲ, ತಗೊಬ ಅಂದಿದ್ಕೆ ಮಟನ್ ಅಂಗಡಿಗೆ ಹೋಗಿ ಮಟನ್ ಓಡಿಸಿ ಬೆಳಗ್ಗೆನೆ ನಮ್ಮ ಅಣ್ಣವರು ಕೋಳಿ ಸಾಂಬಾರ್ ಬಿಸಿ ಬಿಸಿ ಇಟ್ಕೊಟ್ರು. ಹಂಗೆ ಬಿಸಿ ಬಿಸಿ ಬೇಳೆ ಬಾತ್ ತಿಂತ ನಾನು ನಮ್ಮ ಹುಡುಗ ರೆಡಿ ಆಗಿ ಹೊಸ ಹೆಲ್ಮೆಟ್ ಹಾಕೊಂಡು ನಾವು ಹೊರಟಿದ್ದೆ ಸಂಡೇ ಬಜಾರ್ ಕಡೆಗೆ. ಫಸ್ಟ್ ಒಂದು ಟೀ ಕುಡ್ದು ಹಂಗೆ ಆ ಕಡೆಗೆಲ್ಲ ಶಾಪಿಂಗ್ ನೋಡ್ತಾ ಇದ್ದಂಗೆ ಜರ್ಕಿನೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೋ. ಹಂಗೆ ಈ ಹಳೆ ನಾಣ್ಯ ಜಿಮ್ಮಿಂದು, ಆಮೇಲೆ ವಾಚು ಇದೆ ನೋಡಿ, ಮೆಕ್ಯಾನಿಕಲ್ ವಾಚು. ಹಂಗೆ ಇದ್ರದ್ದೆಲ್ಲ ನೋಡಿಕೊಂಡು ನಮ್ಮದು ಸ್ವಲ್ಪ ಪರ್ಚೇಸ್ ಇತ್ತು. ಹಂಗೆ ಅದನ್ನೆಲ್ಲ ನೋಡಿ ನಮ್ಮ ಸುಬ್ಬಿಗೊಂದು ಬೊಂಬೆ ನೋಡಿಕೊಂಡು ಅಲ್ಲಿಂದ ನಾವು ತಿರ್ಗಾ ಹೊರಟಿದ್ದೆ ಮಾರ್ಕೆಟ್ ಕಡೆಗೆ. ಅಲ್ಲೆಲ್ಲ ನೋಡಿಕೊಂಡು ಎಸ್ ಪಿ ರೋಡಲ್ಲ, ಆಮೇಲೆ ಕೊನೆಗೆ ಬಂದಿದ್ದು ಮೆಜೆಸ್ಟಿಕ್ಕು. ಅಲ್ಲಿ ಬ್ಯಾಂಕ್ ಪ್ಲಾಜಾ, ಬರ್ಮಾ ಪ್ಲಾಜಾ, ಚೌಹಾನ್ ಫೋಟೋ ಸರ್ಕಲು, ಅಲ್ಲಿ ನಮ್ಮ ಕ್ಯಾಮ್ರಾಗೆ ಒಂದು ಲೆನ್ಸ್ ವುಡ್ಡು ಲೆನ್ಸ್ ಇದು ತಗೋಬೇಕಾಯ್ತು. ಇಲ್ಲಿ ಡಿ ಮಾರ್ಟ್ ಹತ್ರ ಗಾಂಧಿನಗರ ದೇವರಾಣೆಗೂ ಚೆನ್ನಾಗಿಲ್ಲ ಅಂತ. ಆಮೇಲೆ ಎಸ್ ಎನ್ ಬಜಾರ್ಗೆ ಹೋದೋ, ಅಲ್ಲೂ ಕ್ಯಾಮ್ರಾಗಳು. ಆಮೇಲೆ ಇನ್ನೊಂದು ಆನಂದ ಸರ್ಕಲ್ ರಜಾ ಇತ್ತು. ಕೊನೆಗೆ ನಮ್ಮ ಸುಬ್ಬಿಗೆ, ನಮ್ಮ ಹುಡುಗನಿಗೆ ಟೀ ಶರ್ಟು ಚಡ್ಡಿ ತಗೊಬಂದಿದ್ದೋ ಸಂಡೇ ಬಜಾರಿಂದ, ಸುಮ್ಮನೆ ಬರೋದೇನು ಅಂತ. ಸಾಯಂಕಾಲ ರೆಡಿಯಾಗಿ ತಿರ್ಗಾ ನಮ್ಮ ಹುಡುಗನಿಗೆ ಅವನ ಆರೈಸು ಸ್ವಲ್ಪ ಕೈ ಕೊಟ್ಟಿತ್ತು, ಅದನ್ನು ರೆಡಿ ಮಾಡಿಸ್ಕೊಬಂದು ಮನೆಗೆ ಮಟನ್ ಬೇಯ್ದಿತ್ತು, ಮಟನ್ ಸಾರು. ನಾವಂತೂ ಮಟನ್ ಸಾರು ಚಿಕನ್ ಸಾಂಬಾರೆಲ್ಲ ತಿಂತ ನಮ್ಮ ಹುಡುಗ ತಟ್ಟೆ ಹಾಕ್ದ. ನಮ್ಮ ಸುಬ್ಬಕ್ಕ ನಮ್ಮ ಹುಡುಗನ ಗಲಾಟೆ ಇಬ್ರದು. ಕೊನೆಗೆ ನಮ್ಮ ಸುಬ್ಬಕ್ಕನ ಹತ್ರ ಬಾಳೆಹಣ್ಣು ಇಸ್ಕೊಂಡು ತಿಂದು, ನಮ್ಮ ಸುಬ್ಬಕ್ಕ ಹೊಸ ಬಟ್ಟೆ ಹಾಕೊಂಡು ಪಲ್ಟಿ ಹೊಡಿತಾ ಇರೋ ಬೇಡ ಅಂತ ಹೇಳ್ತಾ. ಇವತ್ತಿನ ಕತೆ ಅಷ್ಟೇ ಸ್ನೇಹಿತರೆ. ನಮ್ಮ ಸುಬ್ಬಿ ಕಡೆಯಿಂದ ಬಾಯ್ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಓಕೆ.